ನಾಳೆ ಏನಕತ್ತೆ ಇವತ್ತೇನಕತ್ತೆ ಒಂದು ಕ್ಷಣದೊಳಗೆ ಏನಕತ್ತೆ ಅನ್ನುವಂಥದ್ದು ನಿಮಗ ಎಲ್ಲಾ ಸರ್ಕಾರಕ್ಕೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಐತಿ. ಇವತ್ತು ನಾನು ಯಾರು ಗೃಹ ಮಂತ್ರಿ ಮಾತಾಡಿರ್ತಕ್ಕಂಥದ್ದು ನೋಡಿನೇ, ಇಡೀ ಕರ್ನಾಟಕದೊಳಗೆ ಕಬ್ಬು ಬೆಳೆಗಾರ ಬೀದಿಗೆ ಬರೋದಲ್ಲ, ಪ್ರತಿಯೊಬ್ಬರಿಗೆ ಅವ್ರಿಗೆ ಸಪೋರ್ಟ್ ಕೊಡಾಕ ನಮಗ ಅವ್ರಿಗೆ ಇದನ್ನ ಸಿಬ್ಬಂದಿ ಕೊಡಾಕ ನಮಗ ತೊಂದರೆ ಆಗೈತಿ. ಏನಾರ ಇದ್ರೆ ಸಕ್ರೆ ಮಂತ್ರಿ ಅವ್ರೆಲ್ಲ ಕರೆದು ಅಡ್ಜಸ್ಟ್ಮೆಂಟ್ ಮಾಡ್ಕರಿಂದ ಅವ್ರ ರೇಟ್ ಬಗೆಹರಿಸಬೇಕಂತ ಸಕ್ರೆ ಮಂತ್ರಿಗೆ ಆರ್ಡರ್ ಮಾಡಿದಾರ. ಇವತ್ತು ಪೊಲೀಸ್ ಅಂತಂದ್ರೆ ಯಾರು ಬೇರೆ ಇಲ್ಲ, ಅವ್ರು ನಮ್ಮ ಕುಟುಂಬದವ್ರು ಅದಾರು, ರೈತ ಕುಟುಂಬದವ್ರು ಅದಾರು, ಅವರು ಕಬ್ಬದಾವ್. ಅವ್ರು ಬಹಳ ನಮಗೆ ಸಹಕಾರ ಕೊಟ್ಟಾರ ಈ ಹೋರಾಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸಹಕಾರ ಕೊಟ್ಟತಿ. ನೀವು ಎಲ್ಲಾರ ಪೊಲೀಸರು ನಿಮ್ ಪರವಾಗಿದಾರ ತಿಳ್ಕೊಂಡಿರ್ಬಹುದು, ನಿಮ್ ಪರವಾಗಿ ಯಾವ ಪೊಲೀಸರು ಇಲ್ಲ, ನಮ್ ಪರವಾಗಿದಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಸಂದೇಶ ಹೋಗಿ. ಅದಕ್ಕೆ ಯಾರು ಪೊಲೀಸರು ನಿಮ್ಮನ್ನು ರಕ್ಷಣೆ ಮಾಡಂಗಿಲ್ಲ, ರಕ್ಷಣೆ ಮಾಡಾರಿದ್ರೆ ನಾವೇ ಮಾಡ್ತೇವೆ ಅಂತಕ್ಕಂಥದ್ದು ನಿಮಗೆ ಸಂದೇಶ ಕಳಿಸ್ತೇವೆ. ಪ್ರೈವೇಟ್ ಕಾರ್ಖಾನೆ ನಮ್ದು ಬರಬೇಕು, ಘೋಷಣೆ ಮಾಡ್ಬೇಕಂತಕ್ಕಂಥದ್ದು ಈ ಸಭೆ ಮುಖಾಂತರ ಹೇಳ್ತಾರೆ. ಅದಕ್ಕೆ ಏನು ಹೊಸ ವಿಚಾರ ತಂದಾರೋ ಗಂಗರಾಡಿ ಸಾಹೇಬ್ರು ಹೇಳ್ತಾರ, ನೀವು ಶಾಂತ ಕೂತ್ ಕೇಳ್ತೀರಿ, ಕುಂದ್ರಿ ಎಲ್ಲ ನೀವು ಕುಂದ್ರಿ, ಇದು ಹೋಗಂಗಿಲ್ಲ ಇವತ್ತು ಇದಕ್ಕೆ ಹಾಕಿ ಬಿಡ್ಬೇಕಂತ ಕುಂದ್ರಿ ಎಲ್ಲ.